ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಮ್ಯಾಥಮೆಟಿಕ್ಸ್ ಅಲ್ಲಿರುವಂತಹ ಪ್ರಾಕ್ಟೀಸಸ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಾವೀಗ ಲಾಸ್ಟ್ ಅಲ್ಲಿ ನೋಡಿದ್ರೆ ನೀವು ಮ್ಯಾಟ್ರಿಸಸ್ ನ ಆಲ್ಮೋಸ್ಟ್ ಎಲ್ಲ ಏನ್ ಪ್ರಾಕ್ಟೀಸಸ್ ಇದ್ರೆ ಸೊ ನೀವು ನೋಡ್ಬೋದು. ನಮಗೆ ಮೇಯ್ನ್ ಆಗಿ ಇರುವಂತಹ ಪ್ರಾಕ್ಟೀಸ್ ಕ್ವಶನ್ಸ್ ಯಾವ್ಯಾವು, ಒಂದಿಂದ ಇದು ಏನೋ ಒಂದು ಫಸ್ಟ್ ಒನ್ ಇಂಟ್ರೊಡಕ್ಷನ್ ಟು ಎಂ ಎಸ್ ಎಕ್ಸೆಲ್ ಆಯ್ತು, ಮತ್ತೆ ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಮ್ಯಾಟ್ರಿಕ್ಸ್ ಆಯ್ತು, ಸಬ್ಟ್ರಾಕ್ಷನ್ ಆಯ್ತು, ಮಲ್ಟಿಪ್ಲಿಕೇಶನ್ ಆಯ್ತು, ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಕೂಡ ಆಯ್ತು, ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದು, ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಕೂಡ ಆಗಿದೆ. ಅದೇ ರೀತಿಯಾಗಿ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡೋದು ನಾವು ಸಾಲ್ವ್ ಮಾಡಿದೀವಿ. ಇವೆಲ್ಲ ನೀವು ನೋಡಿಲ್ಲ ಅಂತಂದ್ರೆ ನನ್ನ ಮೊಬೈಲ್ ಆಪ್ ನೋಡಿ, ನೀವು ಪ್ಲೇ ಸ್ಟೋರ್ಗೆ ಹೋಗಿ ಸೊ ಜಸ್ಟ್ ಏನ್ ಮಾಡಿ, ಈ ತರ ನೀವು ನೋಡ್ತಾ ಇರೋ ಜ್ಞಾನ ಅಂತ ಈ ಸಿಂಬಲ್ ಇರುವಂತಹ ಜ್ಞಾನ, ಈ ಸಿಂಬಲ್ ಇರುವಂತಹ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದಕ್ಕೆ ಮುಂಚೆ ನೋಡದೇ ಇರೋ ವಿಡಿಯೋಸ್ ಕೂಡ ನಿಮ್ಗೆ ಮೊಬೈಲ್ ಆಪ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಬೇಸಿಕ್ಸ್ ಎಲಿಮೆಂಟರಿ ನೀವೆಲ್ಲ ಮಾಡಿರ್ತೀರಾ ಅಂತ ನಾನು ಅದನ್ನ ಅಪ್ಲೋಡ್ ಮಾಡಿಲ್ಲ. ಸೊ ನಿಮ್ಗೆ ಅದು ಬೇಕಾಗಿದೆ ಅಂತಂದ್ರೆ ಜಸ್ಟ್ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಈ ಬೇಕಾಗಿರುವಂತಹ ಪ್ರಾಕ್ಟೀಸಸ್ ಎಲ್ಲ ಸಿಗ್ತವೆ. ಅಂದಾಗೆ ಈಗ ನಾನು ಮೇನ್ ಆಗಿ ಮಾಡ್ತಾ ಇರುವಂತಹ ಪ್ರಾಕ್ಟೀಸ್ ಯಾವ್ದಪ್ಪ ಅಂತಂದ್ರೆ, ನಾವು ಮೇನ್ ಆಗಿ ಮಾಡ್ಬೇಕಾಗಿರೋದು, ಸೊ ನೋಡ್ಕೊಳ್ಳಿ. ಸೊ ಈಗ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಇನ್ಸ್ಟಾಲೇಷನ್ ಆಫ್ ಇಂಟ್ರೊಡಕ್ಷನ್ ಟು ದ ಟೂಲ್ಸ್ ಇನ್ ಜಿಯೋಜಿಬ್ರಾ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಜಿಯೋಜಿಬ್ರಾ ಅನ್ನೋದು ಒಂದು ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಏನಕ್ಕೋಸ್ಕರ ಯೂಸ್ ಮಾಡ್ತೀರಿ, ಯಾವ ತರ ಇನ್ಸ್ಟಾಲ್ ಮಾಡಬೇಕು ಅಂತ ನೋಡೋಣ. ನೋಡಿ, ಈ ಜಿಯೋಜಿಬ್ರಾ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ನೀವು ಫಸ್ಟ್ ಗೂಗಲ್ಗೆ ಹೋಗಿ, ಗೂಗಲ್ ಅಥವಾ ನಿಮ್ಮ ಯಾವುದು ಸೇಫರ್ ಬ್ರೌಸರ್ ಇರುತ್ತೋ ಅದು ಬ್ರೌಸರ್ಗೆ ಹೋಗ್ಬಿಟ್ಟು ನೀವೇನ್ ಮಾಡಿ, ಜಸ್ಟ್ ಸರ್ಚ್ ಬಾರ್ ಅಲ್ಲಿ ಜಿಯೋಜಿಬ್ರಾ ಇನ್ಸ್ಟಾಲ್ ಅಂತ ಹೊಡಿರ್ಬೇಕಾರೆ ತೊಂದರೆ ಇಲ್ಲ. ಸೊ ಈ ರೀತಿಯಾಗಿ ನಿಮಗೆ ಜಿಯೋಜಿಬ್ರಾ ಕ್ಯಾಲ್ಕುಲೇಟರ್ ಅಂಡ್ ಆಪ್ಸ್ ಅಂತ ಓಪನ್ ಆಗುತ್ತೆ. ಸೊ ಈಗ ಕೆಲವು ಟೈಮ್ ಏನ್ ಮಾಡ್ತಾರೆ, ಜಿಯೋಜಿಬ್ರಾ ಕ್ಲಾಸಿಕ್ ಅಂತ ಕೂಡ ಟ್ರೈ ಮಾಡ್ತಾರೆ. ನೀವು ನೋಡಬಹುದು ಇಲ್ಲಿ ಜಿಯೋಜಿಬ್ರಾ ಕ್ಲಾಸಿಕ್ ಕೂಡ ಇದೆ ಇಲ್ಲಿ. ಅದನ್ನು ಕೂಡ ನೀವೇನ್ ಮಾಡ್ಬೋದು, ಇನ್ಸ್ಟಾಲ್ ಮಾಡಬಹುದು. ಸೊ ಅದು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಫಸ್ಟ್ ನಾನು ಇದು ಓಪನ್ ಆಗಿರುವಂತದ್ದು. ಸೊ ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿರುವಂತದ್ದು ನೋಡ್ತಾ ಇದ್ದೀರಾ, ಜಿಯೋಜಿಬ್ರಾ ಕ್ಯಾಲ್ಕುಲೇಟರ್ ಅಂಡ್ ಆಪ್ಸ್ ಅಂತ. ಸೊ ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಸೈನ್ ಇನ್ ಕಾಣಿಸ್ತಾ ಇದೆ, ಜಾಯಿನ್ ಲೆಸನ್ ಕಾಣಿಸ್ತಾ ಇದೆ, ಮತ್ತೆ ಕ್ಯಾಲ್ಕುಲೇಟರ್ ಕಾಣಿಸ್ತಾ ಇದೆ, ಜಿಯೋಜಿಬ್ರಾ ಆಪ್ಸ್ ಕೂಡ ಕಾಣಿಸುತ್ತೆ. ಏನು ಕ್ಯಾಲ್ಕುಲೇಟರ್ ಶೂಟ್ ಇರ್ಬೋದು, ಗ್ರಾಫಿಕ್ ಕ್ಯಾಲ್ಕುಲೇಟರ್ ಇರ್ಬೋದು. ಸೊ ಅಂದ್ರೆ ಗ್ರಾಫ್ಸ್, ಫಂಕ್ಷನ್ಸ್, ಇನ್ವೆಸ್ಟಿಗೇಷನ್, ಈಕ್ವೇಷನ್ಸ್ ಅಂಡ್ ಪ್ಲಾಟ್ ಡೇಟಾ ವಿತ್ ಫ್ರೀ ಗ್ರಾಫಿಂಗ್ ಆಪ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಜಾಮೆಟ್ರಿಕ್ ಸಂಬಂಧಿಸಿರೋದು ಇರ್ಬೋದು, 3D ಕ್ಯಾಲ್ಕುಲೇಟರ್ ಇರ್ಬೋದು, CAS ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್, ಮ್ಯಾಥ್ಸ್ ಪ್ರಾಕ್ಟೀಸ್ ಅಂಡ್ ನೋಟ್ಸ್, ಇವೆಲ್ಲ ನಾವೇನ್ ಮಾಡ್ತೀವಿ, ಈ ಬೇಸಿಕ್ ಇರುವಂತಹ ಕ್ಲಾಸಿಕ್ ಅಲ್ಲಿ ತಗೋತೀವಿ. ಸೊ ನೀವೇನ್ ಈಗ ಇನ್ಸ್ಟಾಲ್ ಮಾಡೋದು ಹೆಂಗೆ ಸರ್ ನೋಡಿ, ವೆರಿ ಸಿಂಪಲ್. ಇಲ್ಲಿ ನಿಮ್ಗೆ ಇಲ್ಲಿ ಸೈನ್ ಮಾಡ್ದಂಗೆ ಅಥವಾ ರಿಸೋರ್ಸಸ್ ನೋಡ್ತದಂಗೆ ಡೌನ್ಲೋಡ್ ಟು ಯುವರ್ ಸಿಸ್ಟಮ್ ಅಂತ ಬಂದ್ಬಿಡುತ್ತೆ. ಸೊ ಜಸ್ಟ್ ಡೌನ್ಲೋಡ್ ಸಾಕು, ನಿಮ್ಮ ಸಿಸ್ಟಮ್ಗೆ ಇನ್ಸ್ಟಾಲ್ ಆಗಕ್ಕೆ ಶುರು ಆಗುತ್ತೆ. ಸೊ ಯಾವ ರೀತಿ ಇನ್ಸ್ಟಾಲ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಈ ತರ ಫುಲ್ ಬ್ರೌಸರ್ ಕೆಳಗಡೆ ಬಂದಾಗ ಇಲ್ಲಿ ಬರುತ್ತೆ ನಿಮ್ಗೆ ಇನ್ಸ್ಟಾಲೇಷನ್ ಆಪ್ಷನ್ಸ್ ಅಂತ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಆಲ್ ಡೌನ್ಲೋಡ್ ಆಪ್ಷನ್ಸ್ ಅಂತ ಇದೆ. ಇಲ್ಲಿ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಬಹುದು, ನಿಮ್ ಸಿಸ್ಟಮ್ ಬೇಕಾ, ಯಾವ್ದಕ್ ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ನಡುವೆ ಬರ್ತಾ ಇರೋಂಥ ಕಂಪ್ಲೇಂಟ್ಸ್, ಕೆಲವರು ಟೀಚರ್ಸ್ ಇದನ್ನ ಇನ್ಸ್ಟಾಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದಾಗೆ ನೀವು ಮರೆಯಕ್ ಹೋಗ್ಬೇಡಿ, ಇದು ನಿಮ್ಮ ಮೊಬೈಲ್ ಆಪ್ ಕೂಡ ಇದೆ. ಆಪ್ ಸ್ಟೋರ್ ಅಲ್ಲಿ ಕೂಡ ನಿಮಗೆ ಆಪ್ ಅವೈಲೇಬಲ್ ಇದೆ. ಸೊ ಇದನ್ನ ಚೆನ್ನಾಗಿ ತಲೆ ಇಟ್ಕೊಳ್ಳಿ. ಸೊ ಇಲ್ಲೇ ನೋಡಬಹುದು ನೀವು, ಜಿಯೋಜಿಬ್ರಾ ಆಪ್ಸ್ ಕೆಳಗಡೆ ಡೌನ್ಲೋಡ್ ಅಂತ ಇದೆ. ಸ್ಟಾರ್ಟ್ ಇನ್ ಬ್ರೌಸರ್ ಆರ್ ಡೌನ್ಲೋಡ್. ಸ್ಟಾರ್ಟ್ ಇನ್ ಬ್ರೌಸರ್ ಅಂತ ಕೊಟ್ರೆ ನಿಮಗೆ ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಓಪನ್ ಆಗುತ್ತೆ. ಬಟ್ ಡೌನ್ಲೋಡ್ ಅಂತ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಆಗುತ್ತೆ. ಸೊ ಯಾವ ರೀತಿಯಾಗಿ, ಇಲ್ಲಿ ಜಸ್ಟ್ ಸೊ ಈ ರೀತಿಯಾಗಿ ಜಿಯೋಜಿಬ್ರಾ ಕ್ಯಾಲ್ಕುಲೇಟರ್ ವಿಂಡೋಸ್ ಇನ್ಸ್ಟಾಲರ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಬರುತ್ತೆ. ಅವು ನೀವೇನ್ ಮಾಡಿ, ಸೈನ್ ಇನ್ ಮಾಡ್ಕೊಂಡು ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಈ ತರ ಕೆಳಗಡೆ ಟಾಸ್ಕ್ ಬಾರ್ ಅಲ್ಲಿ ನೋಡ್ತಾ ಇದ್ದೀರಾ, ಟಾಸ್ಕ್ ಬಾರ್ ಅಲ್ಲಿ ಜಿಯೋಜಿಬ್ರಾ ವೈಟ್ ವಿತ್ ಕಲರ್ ಅನ್ನೋದು, ಇದು ನಾವು ನೋಡ್ತಾ ಇರುವಂತಹ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುವಂತದ್ದು. ಇನ್ನ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ನಾವು ಯೂಸ್ ಮಾಡ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಸಾಫ್ಟ್ವೇರ್. ಇದ್ರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆಯಪ್ಪ ಅಂದ್ರೆ, ನಾವು ಮ್ಯಾಥಮೆಟಿಕ್ಸ್ ಸ್ಟೆಪ್ಸ್ ನ ಅಷ್ಟೇ ನೋಡಿರ್ತೀವಿ, ಅದನ್ನ ರಿಯಾಲಿಟಿಯಾಗಿ ನೋಡಿರಲ್ಲ. ಯಾವ ತರ ಈಕ್ವೇಶನ್ ಬರುತ್ತೆ, ಅದನ್ನ ಯಾವ ತರ ಜೆಮೆಟ್ರಿಕಲ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನೆಲ್ಲ ನಾವು ನೋಡಿರ್ಲಿಲ್ಲ. ಇದ್ರ ಮುಖಾಂತರ ನಾವೇನ್ ಮಾಡೋದು ತಿಳ್ಕೊಬಹುದು. ಇಲ್ಲಿ ಫಸ್ಟ್ ಇದು ಇಂಟರ್ಫೇಸ್ ತಿಳ್ಕೊಳ್ಳಿ. ಲೆಫ್ಟ್ ಸೈಡ್ ನೋಡ್ತೀರಾ ಆಲ್ಜಿಬ್ರಾ ಅಂತ ಇದೆ, ಆಮೇಲೆ ಟೂಲ್ಸ್ ಅಂತ ಇದೆ. ಸೊ ನಾವು ಕೆಲವೊಂದು ಯೂಸ್ ಮಾಡುವಂತ ಟೂಲ್ಸ್ ಇಲ್ಲಿ ನೋಡಬಹುದು. ಸುಮಾರು ಟೂಲ್ಸ್ ಬರ್ತವೆ. ಮೂವ್ ಇರ್ಬೋದು, ಪಾಯಿಂಟ್ ಇರ್ಬೋದು, ಸ್ಲೈಡರ್ ಇರ್ಬೋದು, ಸೆಲೆಕ್ಟ್ ಆಬ್ಜೆಕ್ಟ್ಸ್ ಇರ್ಬೋದು, ಅಥವಾ ಟೆಕ್ಸ್ಟ್ ಇರ್ಬೋದು. ಸೊ ಇವೆಲ್ಲ ಏನಕ್ಕೆ ಬರ್ತಾ ಇದೆ, ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಬೇಸಿಕ್ ಟೂಲ್ಸ್ ಅಂತ ಬರ್ತವೆ. ಸೊ ಇನ್ನ ಈ ಟೂಲ್ಸ್ ಆದ್ಮೇಲೆ ನೋಡಿದ್ರೆ ಟೇಬಲ್ ಅಂತ ಇದೆ. ಇಲ್ಲಿ ಸ್ಪ್ರೆಡ್ ಶೀಟ್ ನ ನಾವೇನ್ ಮಾಡ್ಬೋದು, ಆಡ್ ಮಾಡ್ಕೊಬಹುದು. ಸೊ ಇದೊಂದು ಟೇಬಲ್ ಇದು. ಅದೇ ರೀತಿಯಾಗಿ ಸ್ಪ್ರೆಡ್ ಶೀಟ್ ಅಂದ್ರೆ ಎಕ್ಸೆಲ್ ಶೀಟ್ ತರ ಕೂಡ ನಾವಿಲ್ಲಿ ಆಡ್ ಮಾಡಬಹುದು. ಸೊ ಈಗ ನೋಡೋದಾದ್ರೆ ನಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇನ್ನು ಈ ಮಿಡ್ಲ್ ಬಂದಾಗ ಗ್ರಾಫಿಂಗ್. ಸೊ ಗ್ರಾಫಿಂಗ್ 3D ಕ್ಯಾಲ್ಕುಲೇಟರ್, ಜೆಮೆಟ್ರಿ, CAS, ಪ್ರಾಬಬಿಲಿಟಿ ಅಂಡ್ ಸೈಂಟಿಫಿಕ್.
ಸೊ ಈ ತರ ಆಪ್ಷನ್ ನ ನೀವು ಮಾಡಿರುವಂತಹ ಈ ಕ್ವೆಶ್ಚನ್ ವೆರೈಟಿ ವೆರೈಟಿಯಾಗಿ ನೋಡಬಹುದು. ಸೊ ಈಗ ನಾನು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎ ಇಸ್ ಈಕ್ವಲ್ ಟು 1,2 ಅಂತ ಟೈಪ್ ಮಾಡಿದಿರಿ. ಸೊ ಇದನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇಲ್ಲಿ ಒಂದು ಪಾಯಿಂಟ್. ಸೊ ನೋಡಿ ಈ ಕರ್ಸರ್ ನ ಜಸ್ಟ್ ಹಿಂಗ್ ಮೇಲೆ ಹೇಳಿದ್ರೆ ಈ ಕರ್ಸರ್ ಈ ತರ ಮೂವ್ ಆಗುತ್ತೆ. ನೀವು ಆ ತರ ಎಲ್ಲಿ ಬೇಕಾದ್ರೂ ಝೂಮ್ ಇಟ್ಕೊಂಡು ನೋಡ್ಬೋದಾಗುತ್ತೆ. ಸೊ ಇಲ್ಲಿ ಏನ್ ಪಾಯಿಂಟ್ ನೋಡ್ತಾ ಇದ್ರೆ ಎ ಅಂತ ಪಾಯಿಂಟ್ ಎ ಆಫ್ 1,2 ದಿಸ್ ಇಸ್ ದ ಒನ್ ಪಾಯಿಂಟ್. ಓಕೆನಾ? ಸೊ ದಿಸ್ ಇಸ್ ದ ಒನ್ ಪಾಯಿಂಟ್. ಬಿ ಇಸ್ ಈಕ್ವಲ್ ಟು ಜಸ್ಟ್ ನಾನು ಟೈಪ್ ಮಾಡ್ತಾ ಇದೀನಿ 4,1 ಅಂತ. ಸೊ ಅಲ್ಲೇನ್ ಬರ್ತದೆ ಬಿ ಇಸ್ ಈಕ್ವಲ್ ಟು 4,1 ನಿಮ್ಗೆ ಒಂದು ಪಾಯಿಂಟ್ ಕಾಣಿಸ್ತದೆ. ಸೊ ಈಗ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಲೈನ್ ಇವೆರಡರ ಮುಖಾಂತರ ಒಂದು ಲೈನ್ ಅನ್ನು ಕೂಡ ಡ್ರಾ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ಇದನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಲೈನ್ ಆಫ್ ಶಿಫ್ಟ್ ಎ ಕಾಮ ಶಿಫ್ಟ್ ಬಿ ಅಂತ ಇಟ್ಕೊಳ್ಳಿ. ನೀವು ನೋಡಿ ಲೈನ್ ಆಫ್ ಎ ಕಾಮ ಬಿ ಅಂತ ನೋಡಿದ ತಕ್ಷಣ ರೈಟ್ ಸೈಡ್ ನೋಡ್ತಾ ಇದ್ರೆ ನಿಮ್ಗೆ ಒಂದು ಲೈನ್ ಫಾರ್ಮ್ ಆಯ್ತು. ಕರೆಕ್ಟಾ? ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಈಕ್ವೇಶನ್ ಆಗ್ತಿ ಯಾವ ತರ ಅಂತೇಳಿ. ಸೊ ಇಲ್ಲಿ ಇನ್ನೊಂದು ಹಾಕ್ತೀನಿ ನಾನು. ಜಸ್ಟ್ ಒಂದು ಫಂಕ್ಷನ್ ಟೈಪ್ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ ತರ ಬರುತ್ತೆ ಅಂತ ಹೇಳಿ. ಸೊ ಐ ವಿಲ್ ಟೇಕ್ ಒಂದು ಕ್ವಾಡ್ರಾಟಿಕ್ ಫಂಕ್ಷನ್ ನಾನು ಎಂಟರ್ ಕೊಡಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಲೈನ್ ಇದೆ. ಇಲ್ಲಿ ನಾನು ಏನ್ ಮಾಡ್ತೀನಿ ಒಂದು ಫಂಕ್ಷನ್ ಪೇಸ್ಟ್ ಮಾಡ್ತೀನಿ. ಸೊ ಈ ಫಂಕ್ಷನ್ ನೋಡ್ತಾ ಇದ್ದಂಗೆ ಇದು ಒಂದು ಕ್ವಾಡ್ರಾಟಿಕ್ ಫಂಕ್ಷನ್ ಆಗಿರೋದ್ರಿಂದ ನೋಡಿ ಯಾವ ರೀತಿಯಾಗಿ ಇದು ನಿಮಗೆ ಗ್ರಾಫ್ ಕಾಣಿಸ್ತಿದೆ. ಸೊ ಇದು ನಿಮಗೆ ಒರಿಜಿನಾಲಿಟಿ ಆಫ್ ಎ ಗ್ರಾಫ್ ಯಾವ ತರ ಇರುತ್ತೆ ಅಂತ ಈ ತರ ವಿಜುವಲೈಸೇಷನ್ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಈ ಜಿಯೋಜಿಬ್ರಾ ಸಾಫ್ಟ್ವೇರ್ ನ ಕೊಟ್ಟಿರೋದು. ಸೊ ಈಗ ಇದಕ್ಕೆ ಬೇಕಾದ್ರೆ ನಾನು ಡಿರೈವೇಟಿವ್ ಕೂಡ ಮಾಡ್ಬೋದು. ಸೊ ಐ ಕ್ಯಾನ್ ಗಿವ್ ದ ಕಮಾಂಡ್ಸ್. ಸೊ ರೂಪ್ ಆಫ್ ಎಫ್ ಅಂತ ಒಂದು ಮತ್ತೆ ಡಿರೈವೇಟಿವ್ ಆಫ್ ಎಫ್. ಲೆಟ್ ಮಿ ಚೆಕ್ ದಿಸ್ ಒನ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನೇನ್ ಮಾಡ್ತೀನಿ ರೂಪ್ ದಟ್ ಇಸ್ ರೂಟ್ ಆಫ್ ಎಫ್ ಅಂತ ಕೊಟ್ಟಿದ್ದೀನಿ. ಸೊ ರೂಟ್ ಆಫ್ ಎಫ್ ಅಂತ ಕೊಡೋದು ಇದು ಒಂದು ನಮಗೆ ಪಾಯಿಂಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿಯಾಗಿ ನಾವು ಚೆಕ್ ಮಾಡಬಹುದು. ಸೊ ಡಿರೈವೇಟಿವ್ ಆಫ್ ಎಫ್ ಅಂತ ವಾಟ್ ಎವರ್ ದ ವ್ಯಾಲ್ಯೂ ಯು ಕನ್ಸಿಡರ್ಡ್ ಇಯರ್ ಅದಕ್ಕೆ ನಾವು ಡಿರೈವೇಟಿವ್ ಕೂಡ ನಾವು ಮಾಡಬಹುದು. ಸೊ ಇದು ಜಸ್ಟ್ ಟೈಪ್ ಮಾಡ್ತೀನಿ ಡಿರೈವೇಟಿವ್ ಆಫ್ ಎಫ್. ಸೊ ಡಿರೈವೇಟಿವ್ ಆಫ್ ಎಫ್ ನೋಡಿದಾಗ ನಿಮಗೆ ಇದು ಸೆಕೆಂಡ್ ಸೆಮ್ ಅಲ್ಲಿ ಬರುತ್ತೆ. ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ 2x ಬಂದಿದೆ, ಮೈನಸ್ ಎಕ್ಸ್ ಡಿರೈವೇಟಿವ್ 3 ಇಲ್ಲಿ ಬಂದಿದೆ. ಆದ್ರೆ ಇದು ಒಂದು ಲೀನಿಯರ್ ಈಕ್ವೇಶನ್ ಆಗಿರೋದ್ರಿಂದ ಆಲ್ರೆಡಿ ಇದೇ ಜಿಯೋಜಿಬ್ರಾ ಏನ್ ಮಾಡಿದೆ ಇಲ್ಲಿ 2,3 ಆಗದಾಗ ಏನಾಗುತ್ತೆ, ಸೊ ಅಥವಾ 1,2 ಪಾಯಿಂಟ್ ಆಗಿದಾಗ ಯಾವ ತರ ಆಗುತ್ತೆ ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಇದು ನಮಗೆ ಡಿರೈವೇಟಿವ್ ಮಾಡಿದಾಗ ಬಂದಿರುವಂತ 2x - 3 ದಟ್ ಇಸ್ ಒನ್ ಆಫ್ ದ ಪ್ಯೂರ್ಲಿ ಕ್ವಾಡ್ರಾಟಿಕ್ ಫಂಕ್ಷನ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀರಿ ನಾವು ಜಿಯೋಜಿಬ್ರಾನ ಯೂಸ್ ಮಾಡ್ತೀರಿ. ಮತ್ತೆ ಇಲ್ಲಿ ನೋಡ್ತೀರಾ ಜಿಯೋಜಿಬ್ರಾದಲ್ಲಿ 3D ಕೂಡ ನಾವು ನೋಡ್ಬೋದು. ಸೊ ಒಂದು ಸೆಲೆಕ್ಟ್ ಮಾಡೋದನ್ನ ನೀವು 3D ಸೆಲೆಕ್ಟ್ ಮಾಡಬೇಕು, ವೆಕ್ಟರ್ಸ್ ಮಾಡ್ಬೇಕಾದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಇದು ನಿಮಗೆ 3D ವಿಜುವಲ್ ಯಾವ ತರ ಇದೆ ಅಂತ. ಸೊ ಇದು ಟಾಪ್ ವ್ಯೂ ಇರುತ್ತೆ, ಇದು ಬಾಟಮ್ ವ್ಯೂ ಇರುತ್ತೆ. ಸೊ ಮಿಡಲ್ ಯಾವ ರೀತಿಯಾಗಿ ಕೋಆರ್ಡಿನೇಟ್ ಆಕ್ಸೆಸ್ ಕಾಣಿಸ್ತವೆ ಅಂತ. ಸೊ ಅದೇ ರೀತಿಯಾಗಿ ನೀವು ನೋಡಬಹುದು ಜೊಮೆಟ್ರಿ ಪಾರ್ಟ್ಸ್ ಇದೆ, ಅದೇ ರೀತಿಯಾಗಿ ಪ್ರಾಬಬಿಲಿಟಿ ಪಾರ್ಟ್ಸ್ ಇದೆ ಇದಿದೆ. ಸೊ ಇವೆಲ್ಲ ನೀವು ಅಬ್ಸರ್ವ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ಕಂಪ್ಲೀಟ್ಲಿ ಅಬೌಟ್ ಜಿಯೋಜಿ. ಮತ್ತೆ ಈ ಜಿಯೋಜಿಬ್ರಾ ಇದೆಲ್ಲ ಆದ್ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಸೇವ್ ಮಾಡೋದು. ನೋಡಿ ಸೇವ್ ಆನ್ಲೈನ್ ಅಂತ ಇದೆ, ಮತ್ತೆ ಶೇರ್ ಮಾಡಬಹುದು, ಎಕ್ಸ್ಪೋರ್ಟ್ ಇಮೇಜ್ ಅಂತ ಕೂಡ ಕೇಳಬಹುದು. ಸೊ ಈ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಡಿಪ್ಲೊಮಾದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಡೌನ್ಲೋಡ್ ಮಾಡಿಬಿಟ್ಟು ಇದನ್ನ ನೀವು ಡಾಕ್ಯುಮೆಂಟೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಆಗುತ್ತೆ. ಸೊ ಇದು ಜಸ್ಟ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಒನ್ ಆಫ್ ದ ಜಿಯೋಜಿಬ್ರಾ ಸಾಫ್ಟ್ವೇರ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಸೊ ಈ ತರ ಸೇವ್ ಟು ಕಂಪ್ಯೂಟರ್ ಏನಾಗುತ್ತೆ ಸೇವ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ಜಿಯೋಜಿಬ್ರಾ.